ಚೆನ್ನಾಯ್ತಮ್ಮ ಶೂಸು ಸ್ಲಿಪ್ಪರ್ಸ್ ಎಲ್ಲ ವಾಷಿಂಗ್. ಪಪ್ಪಗಳು ಗಟ್ಟಿ ಬರ್ತಡೆ ಅಂತ ಬ್ಲಾಗ್ ಇಲ್ಲಿಗೆ ಎಂಡ್ ಆಗ್ಬೋದು ಅನ್ಸುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಮತ್ತೊಂದು ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಸೊ ಇವತ್ತಿನ ವ್ಲಾಗಲ್ಲಿ ಒಂದಷ್ಟು ಡೈಲಿ ರೊಟೀನ್ ಮತ್ತು ಪ್ರತಿಯೊಂದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಏನೇನಾಯಿತು ಅಂತ. ಸೊ ಇನ್ನು ಮಾರ್ನಿಂಗ್ ಎದ್ದಿದ ತಕ್ಷಣ ಒಂದು ಸ್ವಲ್ಪ ಟೀ ಮಾಡಿಕೊಂಡು ಕುಡಿಯೋಣ ಅಂತ ಹೇಳಿ ಟೀ ಮಾಡಿದ್ದೆ. ಟೀ ಅಂತೂ ಇದು ನಾವು ಊಟಿಗೆ ಹೋದಾಗ ತಂದಿದ್ದು ತುಂಬಾ ಚೆನ್ನಾಗಿದೆ. ಒಂಥರ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ತಲೆನೋವು ಇದ್ದರೆ ಬೇಗನೆ ತಲೆನೋವು ಕಮ್ಮಿ ಆಗುತ್ತೆ. ಸೊ ನಾನು ಸ್ವಲ್ಪ ಟೀ ಮಾತ್ರ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ತೀನಿ. ಕಾಫಿ ಓಕೆ, ಬಟ್ ಟೀ ಮಾತ್ರ ಸ್ವಲ್ಪ ಗಟ್ಟಿಗಿರಬೇಕು. ಯಾಕಂದರೆ ಚೆನ್ನಾಗಿ ಕುದ್ದಿರುತ್ತಲ್ಲ, ಕುದ್ದು ಅದು ಗಟ್ಟಿಗಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಸರಿ, ಇನ್ನು ಬ್ರೇಕ್ಫಾಸ್ಟ್ ಮಾಡಬೇಕಾಗಿತ್ತು. ಬ್ರೇಕ್ಫಾಸ್ಟಿಗೆ ಸ್ವಲ್ಪ ಅವರೆಕಾಳನ್ನ ಬಿಡಿಸಿಟ್ಟಿದ್ದೆ, ಫ್ರಿಜ್ಜಲ್ಲೇ ಇಟ್ಬಿಟ್ಟಿದ್ದೆ. ಸರಿ, ಇದನ್ನ ಬೇಗ ಸ್ವಲ್ಪ ಖಾಲಿ ಮಾಡೋಣ ಅಂತ ಹೇಳಿ ಒಂದು ಸ್ವಲ್ಪ ಅವರೆಕಾಳು ಹಾಕಿ ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ. ಇನ್ನು ಮಿಕ್ಕಿದ್ದು ಇನ್ನೊಂದು ಸಲ ಸಾರಿಗೆ ಏನಾರು ಮಾಡ್ಕೊಳ್ಳೋಣ, ಇರೋದು ನಮ್ಮ ಊರಿಗೆ ಅಲ್ವಾ ಅಂತ ಅಂದ್ಬಿಟ್ಟು ಸ್ವಲ್ಪ ಹಾಕಿ ಇವಾಗ ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು, ಟೊಮೆಟೊ ಕೂಡ ಅಷ್ಟೇ. ನಿಮಗೆ ಲಾಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡಿದ್ನಲ್ಲ, ಅಂದರೆ ನಮ್ಮ ನೈಬರ್ ನಮಗೆ ಟೊಮೆಟೊ ಕೊಟ್ಟಿದ್ರಲ್ಲ, ಅದು ತುಂಬ ಚೆನ್ನಾಗಿತ್ತು, ಹಣ್ಣಿನ ಟೊಮೆಟೊ. ಸೊ ಕಲರ್ ಕೂಡ ತುಂಬ ಚೆನ್ನಾಗಿ ಬಿಟ್ಟಿದೆ. ಇನ್ನು ಜಾಸ್ತಿ ದಿನ ಇಟ್ಟರೆ ಕೊಳ್ತೋಗುತ್ತೆ ಅಂತ ಹೇಳಿ ನಾನು ಕೂಡ ಆದಷ್ಟು ಬೇಗ ಯೂಸ್ ಮಾಡಿಕೊಂಡೆ. ಇನ್ನು ತುಪ್ಪ ಎಲ್ಲ ಹಾಕಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಟೊಮೆಟೊ ಅವರೆಕಾಳು ಬಾತ್ ಅಂತಲೇ ಹೇಳ್ಬೋದು. ಅವರೆಕಾಳು ಸೀಸನ್ ಅಲ್ಲ, ಬಟ್ ಆದರೂ ಕೂಡ ಸಿಕ್ಕಿತ್ತು. ಸರಿ, ಅದನ್ನು ತಿನ್ಬೇಕು ಅನಿಸ್ತಿತ್ತಲ್ಲ ಅಂದ್ಬಿಟ್ಟು ಟೊಮೆಟೊ ಬಾತ್ನೇ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಇದ್ರ ಜೊತೆಗೆ ರಾಯ್ತ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ಬೋದು. ಸ್ವಲ್ಪ ನಾನು ಅಂದರೆ ಬೇಯಿಸ್ಕೊಂಡಿದ್ದೆ ಜಾಸ್ತಿ, ಯಾಕಂದರೆ ತಾತಗೆ ಅಲ್ಲಿಲ್ವಲ್ಲ, ಅವ್ರಿಗೂ ಅಗಿಯೋದಕ್ಕಾಗಲ್ಲ ಅಂತ ಹೇಳಿ ಈ ಥರ ಮಾಡ್ಕೊಂಡಿದ್ದೆ. ಇನ್ನು ಅದಾದ ನಂತರ ಇಷ್ಟು ಬೆಳ್ಳುಳ್ಳಿ ಮತ್ತು ಶುಂಠಿನ ಒಂದು ವಾರದಿಂದ ಬಿಡಿಸಿ ಸ್ವಲ್ಪನೇ ಬಿಡಿಸಿ ಇಟ್ಕೊಂಡಿದ್ದೆ. ಈ ನಡುವೆ ಯಾಕೋ ನನಗೆ ಔಟ್ಸೈಡಿಂದ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ತೊಗೊಳೋದಕ್ಕೆ ಇಷ್ಟ ಆಗಲ್ಲ. ಸೊ ಆದಷ್ಟು ಸ್ವಲ್ಪನೇ ಮನೇಲಿ ಮಾಡ್ಕೊಳ್ತೀನಿ. ಶುಂಠಿ ಸ್ವಲ್ಪ ಕಮ್ಮಿನೇ ಇದೆ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇತ್ತು. ಲಾಸ್ಟ್ ಟೈಮ್ ಮಾಡ್ಕೊಂಡಿದ್ದೆ ಒಂದು ವಾರಕ್ಕಾಗೋಷ್ಟು, ಬಟ್ 1.5 ವಾರ ನಮಗೆ ಬಂದಿತ್ತು. ಇನ್ನೂ ಸ್ವಲ್ಪ ಕಾಬೂಲ್ ಕಡಲೆಕಾಳು ಮತ್ತು ನಾರ್ಮಲ್ ಚೆನ್ನಾನ ನೆನೆಸಿಟ್ಟಿದ್ದೆ. ಏನಕ್ಕಾದ್ರು ಬೇಯಿಸ್ಕೊಂಡು ಪ್ರೋಟೀನ್ ಸಲಾಡ್ ಆ ಥರ ಏನಾದ್ರು ಮಾಡ್ಕೊಳ್ಳೋದಕ್ಕೆ ಬೇಕಾಗತ್ತಿಲ್ಲ. ಸಾಂಬಾರು ಮಟನ್ ಮಸಾಲೆ ಇಟ್ಟು ಕೂಡ ಮಾಡ್ಕೋಬೋದು. ಅದಕ್ಕೆ ನೆನೆಸಿಟ್ಟಿದ್ದೆ ಕಾಳನ್ನ ಕೂಡ. ಇನ್ನೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತುಂಬಾ ಚೆನ್ನಾಗಾಯಿತು. ಮತ್ತು ನಮ್ಮ ಮನೇಲೇ ಮಾಡ್ಕೊಂಡಿರೋದು ಒಂದು ಖುಷಿ ಇದೆ. ಔಟ್ಸೈಡೆಲ್ಲ ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ ಒಂದೊಂದೇ ನಾನು ಕೂಡ ನನ್ನ ಲೈಫ್ ಸ್ಟೈಲಲ್ಲಿ ಅಥವಾ ರೊಟೀನಲ್ಲಿ ಚೇಂಜ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸೊ ಮತ್ತು ಇನ್ನು ಚಿಲ್ಲಿ ಪೇಸ್ಟು ಇದನ್ನೆಲ್ಲ ಮಾಡ್ಕೊತಾ ಇದ್ದೀನಿ 1 by 1. ಮತ್ತು ಪುಳಿಯೋಗರೆ ಗೊಜ್ಜು ಕೂಡ ಮಾಡಿಟ್ಕೊಂಡಿದ್ದೀನಿ. ಸೊ ನಾನು ಪುಳಿಯೋಗರೆ ಗೊಜ್ಜು ರೆಸಿಪಿನ ಶೇರ್ ಮಾಡ್ತೀನಿ. ಚಿಕನ್ ಸುಕ್ಕ, ಪುಳಿಯೋಗರೆ ಗೊಜ್ಜು ರೆಸಿಪಿ ಎಲ್ಲ ಎಷ್ಟೊಂದಿದ್ದಾವೆ, ಬಟ್ ವೀಡಿಯೋಸ್ ಎಡಿಟ್ ಮಾಡೋಕ್ಕೆ ಆಗ್ತಿಲ್ಲ. ಒಂದೊಂದೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ಲಾಸ್ಟ್ ವ್ಲಾಗಲ್ಲೇ ಮ್ಯಾಂಗೋ ಪಲ್ಪ್ನ ಕೂಡ ತೆಗೆದಿಟ್ಕೊಂಡಿದ್ನಲ್ಲ, ಅದೇ ಮ್ಯಾಂಗೋ ಪಲ್ಪಲ್ಲಿ ಜ್ಯೂಸ್ ಮಾಡಿಬಿಟ್ಟು ಇವಾಗ ಕೊಡ್ತಾ ಇದ್ದೀನಿ. ಚೆನ್ನಾಯ್ತಮ್ಮ? ಹೆಂಗೈತೆ? ಬಾಯ್ ಬಿಟ್ಟು ಹೇಳಿ ಹೋಗ್ಲಿ. ಸೂಪರ್. ಓಕೆ, ಕೊಡ್ಕೊ. ಬಾಯ್. ರುಕ್ಕಮ್ಮಂಗು ಮಾಡಿದ್ದೀನಿ. ಹೆಂಗೈತಮ್ಮ? ಸೂಪರ್. ಮನೇಲೇ ಮಾಡಿರೋದು. ನಮ್ಮ ಅಪ್ಪಗೆ ಬೇಡ ಅಂತೆ. ಇದು ಶೂಸು ಸ್ಲಿಪ್ಪರ್ಸು ಎಲ್ಲ ವಾಶಾಗಿ ಉದ್ದಕ್ಕೂ ನಿಲ್ಲಿಸಿದ್ದೀವಿ ಬಾಲ್ಕನಿಲಿ. ಅಲ್ಲಿ ಕೆಳಗಡೆ ಎಲ್ಲ ಬಿದ್ದೈತಿ. ಇದನ್ನ ಈ ಡಬ್ಬಕ್ಕೆ ತುಂಬಬೇಕು. ಎತ್ಕೋ. ಯಾವಾಯ್ತು ಅದು ನೋಡು. ಇಲ್ಲ, ಹಾಕು, ಒಣಗೈ ಚೆನ್ನಾಗಿ. ಇದು ಗೊಂಬೆದು, ಅದು ನಂದು ಗೋಪಿದು. ನಾನು ಸಾರಿ ಒಗ್ದಿದ್ದೆ, ಕಲರ್ ಹೋಗುತ್ತೆ ಅಂದ್ಬಿಟ್ಟು ಫಸ್ಟ್ ಡೇ ಅಲ್ಲ.
ಇನ್ನು ಎತ್ಕೊಡ್ತೀನಿ. ಇದ್ರ ತುಂಬ ಐತೆ. ಇನ್ನು ಕಾರಲ್ಲಿ ಒಂದು 2-3 ಶೂಸು ಮತ್ತು ರಂಜು ತಗೊಟ್ಟು ಚಪ್ಪಲಿ ಇಲ್ಲ. ಇಲ್ಲಿ ನೋಡಿ, ಇಲ್ಲೊಂದು ಜೊತೆ ಐತೆ, ಈಚೆಗಡೆ 1-2 ಜೊತೆ, ಅಮ್ಮ ಮನೇಲಿ 1-2 ಜೊತೆ. ಬಿಡ. ಇನ್ನು ಈ ಸಲ ಗೋಪಿ ಬರ್ತ್ಡೇ ಜುಲೈ 22ಗೆ ಇತ್ತು. ಸೊ ಅದಕ್ಕೋಸ್ಕರ ನಾನು ಮಿಂತ್ರಾದಿಂದ ಶೂನ ಬುಕ್ ಮಾಡಿದ್ದೆ, ಪೂಮಾ ಶೂಸು. ಅವ್ರಿಗೆ ಜಿಮ್ಗೆ ಹೋಗೋದ್ರಿಂದ ಅವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತು ಜಾಸ್ತಿ ಹೊತ್ತು ನಿಂತ್ಕೊಳ್ತಾರಲ್ವ, ಸೋಲೆಲ್ಲ ಸ್ವಲ್ಪ ಚೆನ್ನಾಗಿದ್ದರೆ ಅವ್ರಿಗೆ ಅಷ್ಟು ಕಾಲು ನೋವು ಬರಲ್ಲ ಅಂತ ಹೇಳಿ ಅವರು ಪೂಮಾ, ಅಡಿಡಾಸ್ ಮತ್ತು ಅದೇನೋ A6 ಅದು ಯಾವುದಾದ್ರು ಬರ್ತಾ ಅದನ್ನೆಲ್ಲ ಹಾಕ್ಕೊಳ್ತಾರೆ. ನಂಗೆ ಅಷ್ಟೊಂದು ಗೊತ್ತಿಲ್ಲ ಬ್ರ್ಯಾಂಡ್ಸ್ ಎಲ್ಲ, ಟು ಬಿ ಆನೆಸ್ಟ್. ನನಗೆ ಗೊತ್ತಿರೋದೇ ನೈಕಿ, ಅಡಿಡಾಸ್ ಮತ್ತು ಪೂಮಾ ಇಷ್ಟೇ. ಮತ್ತು ಸ್ಕೆಚರ್ಸ್ ಅಂತನೋ ಬರ್ತಲ್ಲ, ಅದು ಗೊತ್ತು ಅಷ್ಟೇ. ಸರಿ ಅಂತ ನನಗೆ ಈ ಕಲರ್ ಅವ್ರ ಹತ್ರ ಇರಲಿಲ್ಲ, ಇದನ್ನು ಗಿಫ್ಟ್ ಮಾಡಬೇಕು ಅಂತ ಅನಿಸ್ತು. ಸೊ ಇದು ಅರೌಂಡ್ 4000 ಚೇಂಜ್ ಏನೋ ಇತ್ತು ಆಫರಲ್ಲಿ. ಸೊ ಇದನ್ನು ಬುಕ್ ಮಾಡಿ ಈ ಸಲ ಬರ್ತ್ಡೇಗೆ ಗಿಫ್ಟ್ ಕೊಟ್ಟೆ. ಅಂದರೆ ನಾನು ಸ್ವಲ್ಪ ಹಿಂದಿನ ದಿನವೇ ಗಿಫ್ಟ್ ಕೊಟ್ಟಿದ್ದೆ, ಯಾಕೆ ಅಂದರೆ ಆರ್ಡರ್ ಬೇಗ ಬಂದುಬಿಟ್ಟಿತ್ತು. ಮತ್ತು ಸೈಜ್ ಏನಾದ್ರು ಸರಿ ಹೋಗಿಲ್ಲ ಅಂತಂದರೆ ರಿಟರ್ನ್ ಮಾಡೋಣ ಅನ್ನೋದು ನನ್ನ ತಲೆಯಲ್ಲಿತ್ತು. ಅದಕ್ಕೋಸ್ಕರ ನಾನು ಅದ್ರದ್ದು ಕ್ಲಿಪ್ಪಿಂಗ್ಸ್ನ ಫಸ್ಟ್ ಹಾಕಿದ್ದೆ. ಇನ್ನು ಇದು ಮಿಡ್ ನೈಟಲ್ಲಿ ಚಿಕ್ಕದಾಗೆ ಬ್ರೆಡ್ ಎಲ್ಲ ಇತ್ತು ಮನೇಲೆ. ಸರಿ, ಕಂಡೆನ್ಸ್ ಮಿಲ್ಕ್ ಇತ್ತು, ಮತ್ತು ಬಟರ್ ಇತ್ತು, ಮತ್ತು ಡಾರ್ಕ್ ಚಾಕ್ಲೇಟ್ ಕಾಂಪೌಂಡ್ ಅದೇ ಬರುತ್ತಲ್ಲ, ಚಾಕ್ಲೇಟ್ ಕಾಂಪೌಂಡ್ ಅದೊಂದಿತ್ತು. ಸರಿ, ಎಲ್ಲ ಹಾಕ್ಬಿಟ್ಟು ಚಿಕ್ಕದಾಗಿ ಒಂದು ಕೇಕ್ ಮಾಡೋಣ ಅಂತ ಹೇಳಿ ಇವಾಗ ಮಾಡ್ತಾಯಿದ್ದೀನಿ. ಲೈಕ್ ಇದು ಓಮ್ ಮೇಡ್ ಕೇಕ್ ಅಂತಲೇ ಅಂದ್ಕೊಳ್ಬೋದು. ಸ್ವಲ್ಪ ಶುಗರ್ ಸಿರಪ್ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ನೀರು ಹಾಕಿ. ಇದು ಆ್ಯಕ್ಚುಲಿ ಮಿಡ್ ನೈಟ್ 12 o'clock ಬಿಫೋರ್, ಅಂದರೆ 11 ಗಂಟೆ ಹಂಗೆ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ನಾನು ಗೊಂಬೆ. ಗೋಪಿಗೆ ಒಂಚೂರು ಐಡಿಯಾ ಇಲ್ಲ ನಾನು ಕೇಕ್ ಮಾಡ್ತಾಯಿದ್ದೀನಿ ಅಂತ. ಬಿಕಾಸ್ ಅವ್ರು ಬೇಗ ಮಲ್ಕೊಂಡ್ಬಿಡ್ತಾರೆ, ನಾನು ವರ್ಕ್ ಮಾಡ್ತಿರ್ತೀನಲ್ವ. ಸೊ ಏನೋ ಮಾಡ್ಕೊಳ್ತಾ ಇರ್ತೀನಿ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಇನ್ನೂ ಒಂದೇನೆಂದರೆ, ಗೊಂಬೆ ಅಮ್ಮ ಮನೇಲಿದ್ಲು ಅವತ್ತಿನ ದಿನ, ಅಲ್ಲಿ ಮಲ್ಕೊಳ್ತೀನಿ ಅಂತ. ಸರಿ, ನಾನು ಇಲ್ಲ ಬಾ ಪಪ್ಪ ಬರ್ತ್ಡೇ ಇದೆ, ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿಬಿಟ್ಟಿದ್ನಾ. ಅವಳು ಕೇಕ್ ಬೇಕು ಅಂತ ಅಂತಿದ್ಲು. ಬಟ್ ನಾನು ಬುಕ್ ಮಾಡಿ ತರಿಸೋಣ, ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಆದರೆ ಎಲ್ಲರೂ ಫ್ಯಾಮಿಲಿಯವರು, ಅಮ್ಮ ಅಪ್ಪ ಮತ್ತು ಅತ್ತೆ, ಜೀವಿ, ಚಿಕ್ಕಮ್ಮ ಇವರೆಲ್ಲರೂ ಇದ್ದಾಗ ಮಾಡಿಸಿದ್ರೆ ನನಗೆ ಖುಷಿ ಆಗುತ್ತೆ ಅಂದ್ಬಿಟ್ಟು ನಾಳೆ ಮಾಡಿಸ್ಕೊಳ್ಳೋಣ. ಮಿಡ್ ನೈಟಲ್ಲಿ ನಾನು ಮತ್ತು ನಮ್ಮ ಪುಟ್ಟ ಫ್ಯಾಮಿಲಿ ಏನಿದೆ, ನಾನು, ಗೊಂಬೆ ಮತ್ತು ಗೋಪಿ, ಇಷ್ಟು ಜನ ಮಾತ್ರ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ಐಡಿಯಾ ಇತ್ತು. ಸೊ ಅದಕ್ಕೆ ನಾನು ಹೋಮ್ ಮೇಡ್ ಕೇಕ್ ಮಾಡ್ತಾಯಿದ್ದೀನಿ. ಬಟ್ ಗೊಂಬೆಗೆ ಕೇಕ್ ಇಲ್ಲ, ಲೈಕ್ ಕೇಕ್ ಆರ್ಡ್ರ್ ಮಾಡಿಲ್ಲ ಅಂತ ಹೇಳಿದ್ನ. ಅವಳು ಸ್ವಲ್ಪ ಫೀಲ್ ಮಾಡ್ಕೊಂಡು ಅವ್ರ ಪಪ್ಪ ಹತ್ರ ಕೇಳ್ತಾ ಇದ್ಲು, ಪಪ್ಪ ಕೇಕ್ ಇಲ್ಲ ಅಂತ ಮಮ್ಮಿ ಹೇಳ್ತು ಅಂತ. ಅವರಪ್ಪ ನನಗೆ ಗೊತ್ತಿಲ್ದಂಗೆ ಸರ್ಪ್ರೈಸಾಗಿ ಕೇಕ್ನ ಆರ್ಡ್ರ್ ಮಾಡಿದ್ದಾರೆ. ಬಟ್ ನಾನು ಅವ್ರಿಗೆ ಸರ್ಪ್ರೈಸ್ ಕೊಡೋದಕ್ಕೋಸ್ಕರ ಇಲ್ಲಿ ಕೇಕ್ ಮಾಡ್ತಾಯಿದ್ದೀನಿ. ನನಗೆ 12 o'clockಗೆ ಬೆಲ್ ಹೊಡಿತಿದ್ದಾರೆ. ಗೋಪಿ ವಿಶ್ ಮಾಡಿದ್ಮೇಲೆ ಕೇಕ್ ಆರ್ಡ್ರ್ ಮಾಡಿದ್ದೆ, ಬರುತ್ತೆ ಇಸ್ಕೊ ಅಂತ ಅಂದರು. ಆವಾಗ ಶಾಕ್ ಆಯಿತು. ಬಟ್ ನಾನು ಆವಾಗಲೂ ಕೂಡ ಗೋಪಿಗೆ ಹೇಳಿರಲಿಲ್ಲ ನಾನು ಮನೇಲಿ ಮಾಡಿದ್ದೀನಿ ಅಂತ. ಒಂದು ಸ್ವಲ್ಪ ಸುಮ್ಮನೆ ಇದ್ದೆ. ಆಮೇಲೆ ಕೇಕ್ ಅವ್ರು ತರಿಸಿದ್ರಲ್ಲ, ಒಂದು ಚಿಕ್ಕ ಐಸ್ ಕೇಕ್ ತರಿಸಿದ್ರು. ಆವಾಗ ನಾನು ಹೇಳಿದೆ ಈ ಥರ ನಾನು ಮಾಡಿದ್ದೆ ಅಂತ. ಅವ್ರಿಗೂ ಕೂಡ ಖುಷಿ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಅವರು ಎಕ್ಸ್ಪೀರಿಯನ್ಸ್ನೆಲ್ಲ ಶೇರ್ ಮಾಡಿದ್ದಾರಲ್ಲ, ಅದನ್ನೆಲ್ಲ ನಾನು ನಿಮ್ಮ ಜೊತೆ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ಕೊಳ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗ್ಬೋದು. ಮತ್ತು ಇದೇ ವ್ಲಾಗಲ್ಲಿ ನಿಮಗೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಸಿಗುತ್ತೆ. ಬಟ್ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ ಹಿಂಗಾಗುತ್ತೆ ಅಂತ. ಏನು ಮಾಡೋಕ್ಕಾಗಲ್ಲ, ಆಯಿತು ಏನು ಎತ್ತ ಅಂತ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅಮ್ಮ ಸುಮ್ಮನೆ ಬಾ, ಆಮೇಲೆ ಇರಲ್ಲ. ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ನಾನು ಫಸ್ಟ್ ವಿಶ್ ಮಾಡಿದೆ, ಬಟ್ ವಿಡಿಯೋ ಮಾಡ್ಕೊಂಡಿಲ್ಲ. ಬಾ ಕೇಕ್ ಕಟ್ ಮಾಡೋಣ. ಪಪ್ಪನೇ ಆರ್ಡರ್ ಮಾಡಿರೋದು, ಬಾ. ನೀನೇನಕ್ಕೆ ತರಿಸ್ದೆ ಇರೋದನ್ನ ಹೇಳು, ಹೇಳ್ತೀನಿ. ನಾನು ಕೇಕ್ ತಂದಿರಲಿಲ್ಲ ಈ ಸಲ, ಅಂದರೆ ನಾಳೆ ತಗೊಳ್ಳೋಣ ಅಂತ ಮಿಡ್ ನೈಟ್ ತಂದಿಲ್ಲ. ಅದಕ್ಕೆ ಅವಳು ಕೇಕ್ ಕೇಳ್ತಾ ಇದ್ಲ. ಬಟ್ ನಂಗೆ ಹೇಳ್ಬೇಕು ತಾನೆ,
ಇರಮ್ಮ ಇರು ಹಾಂ ಅವಳು ಅವ್ರ ಅಜ್ಜಿ ಮನೆ ಹತ್ರ ಯಾಕೆ ಹೋಯ್ತದೆ ಅಂದ್ರೆ ಗಿರಿ ಕೇಳ್ದ ಯಾಕೆ ಹೋಯ್ತದೆ ಇಪ್ಪತ್ತು ಅಂದ್ರೆ ಪಪ್ಪದು ಹ್ಯಾಪಿ ಬರ್ಡೇ ಕಣೋ ನೋಡಿ ಕೇಕ್ ಕಟ್ ಮಾಡಬೇಕು ನಾವು ಅಲ್ಲಿ ಕೇಕ್ ತರಿಸಿದ್ದೀನಿ ನಾನು ಅಂತಂದು. ಬಟ್ ನಾನು ತರಿಸಿರ್ಲಿಲ್ಲ, ನಾಳೆ ತರಿಸೋಣ, ಇವಾಗ ಏನಕ್ಕೆ ಯಾರು ಇಲ್ಲ ಅಂದ, ಅದಕ್ಕೆ ಅದು ಮುಚ್ಚು, ನನ್ನ ಕಡೆಯಿಂದ ಅವನಿಗೆ ಸ್ಪೆಷಲ್ ಸರ್ಪ್ರೈಸ್. ಪಪ್ಪ ಕೊಡು, ಗಟ್ಟಿಗಿಡ್ಕೊ, ಪಪ್ಪ ಹೇಳು ಹ್ಯಾಪಿ ಬರ್ಡೇ ಪಪ್ಪ ಅಂತ. ಹೋಮ್ ಮೇಡ್ ಕೇಕ್. ಇಷ್ಟೊತ್ತು ಅದೇ ಮಾಡ್ತಾ ಇದ್ದಿದ್ದು ನಾವು. ಕೇಕ್ ತರಿಸಿರ್ಲಿಲ್ವಲ್ಲ ಅಂದ್ಬಿಟ್ಟು ಬ್ರೆಡ್ಡಲ್ಲಿ ನಾನೇ ಮಾಡಿರೋದು. ಎಫರ್ಟ್ಸ್ ಹಾಕಿ ಮಾಡಿದ್ದೀನಿ. ಏನು ಅನಿಸ್ತು ಅದು ನೋಡಿದ ತಕ್ಷಣ? ಖುಷಿ ಆಯಿತು. ನಾನಿದೆ ನೀವು ಬ್ರೆಡ್ ಕೇಕ್ ತಂದ್ಬಿಟ್ಟಾರಲ್ಲ ಅನ್ಕೊಂಡು. ಕೇಕ್ ಇರಲಿಲ್ಲ, ಸೊ ಕೇಕ್ ತರಿಸಿರ್ಲಿಲ್ಲ, ಅದಕ್ಕೆ ಅದನ್ನ ಆರ್ಡರ್ ಮಾಡಿದ್ದೆ. ಬಾ ಇಲ್ಲಿ, ನೀನು ಬಾ ಇಲ್ಲಿ, ಬಾ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲ ಪಪ್ಪ ಹತ್ರ ಎಲ್ಲಿಗೆ ಇದ್ದು ತಂದು ಫೋಟೋ ತಗೊಂತೀನಿ. ಮೆಲ್ಟ್ ಆಗ್ತಾ ಇದೆಯಾ? ಅದು ಮೇಲಿಡು, ನೀನು ಎಲ್ಲಿ ಇಡ್ತಿದ್ಯಾ? ಹಾಂ, ನೀನು ವಿಶ್ ಕೇಳ್ಕೊಂಡು ಆಫ್ ಮಾಡು. ನೀನೇನು ಅನ್ಕೊಂಡಿದ್ದೆ ಅದೇ ವರ್ಷ ಆಗಲಿ ಅಂತ. ಅವಳು ಕೇಳ್ಕೊಂತವಳೆ. ತಗೋ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಗೋಪ್ಸಿ. ಹ್ಯಾಪಿ ಬರ್ಡೇ ಪಪ್ಪ ಟು ಯು. ಥ್ಯಾಂಕ್ ಯು. ಅವಳು ಎಷ್ಟು ಎಕ್ಸೈಟ್ ಆಗ್ಬಿಡ್ತಾಳೆ ಗೊತ್ತಾ? ನನ್ನ ಗ್ಲಾಸ್ ಮುರಿದೋಯ್ತಾ, ಹಿಂಗಂದೆ. ನಾನು ವರ್ಕ್ ಮಾಡ್ತಾ ಇದ್ದೆ, ಸೊ ವರ್ಕ್ ಮಾಡಿದಾಗ ಇದು ಹಾಕೊಳ್ಳೋದು. ನಾನು ಫಸ್ಟ್ ಎನಿಸ್ತೀನಿ. ಹೆಂಗೈತೆ ಕೇಕು? ಹ್ಯಾಪಿ ಬರ್ಡೇ. ಓಕೆ, ಚೆನ್ನಾಗಿದೆ, ಚೆನ್ನಾಗಿದೆ, ತಿನ್ಬೋದು. ಯಾವುದು ಬರ್ತದೆ? ಪಪ್ಪಗೆ ವಿಶ್ ಮಾಡಿ, ಹಗ್ಗಿ ಕಿಶಿ. ಕಿಶಿ ಆ ಕಡೆ. ಎಷ್ಟನೇ ವರ್ಷ ಇವಾಗ? 50ನೇ ವರ್ಷ. 50ನೇ ವರ್ಷ ತಾನೆ? 60. ಇಲ್ಲ ಇದಲ್ಲ, ಅದರಲ್ಲೇ ಹೇಳು. ಎಷ್ಟೇ ಇಯರ್ ನಿಂಗೆ? 38 ಅಲ್ಲ? ತಡಿಸೋಣ. ಅದು ಐಸ್ ಕ್ರೀಮ್. ತಾತ ಮಲಗಿದ್ರೆ ಎಬ್ರು ಸುಟ್ಟು ತಿನ್ನಿಸ್ತಾಳೆ. ಚೆನ್ನಾಯ್ತಾ ಕೇಕು? ಅಪ್ಪ ಈ ಕೇಕ್ ಚೆನ್ನಾಯ್ತಾ, ಆ ಕೇಕ್ ಚೆನ್ನಾಗೈತಾ? ಯಾವ ಚೆನ್ನಾಯ್ತೆ? ಸ್ಪೂನ್ ಎತ್ಕೊಳಪ್ಪ, ತಿನ್ಸೋಣ. ಫೋರ್ಕ್ ಅಲ್ಲ, ಸ್ಪೂನು. ಸ್ಪೂನ್ ಕಳ್ಳ. ಅಮ್ಮ ಬರೀ ಚಾಕ್ಲೇಟ್ ತಿಂತಾಳ. ಅದು ಗೋಲ್ಡ್ ಅಷ್ಟು ತಿಂತಾಳ? ಐಸ್ ಕ್ರೀಮ್ ಅದು. ಗೋಲ್ಡ್ ಹ್ಯಾಪಿ ಬರ್ಡೇ. ನಮ್ಮನೆಯವರಲ್ವಾ, ಇದೆ ಸ್ಪೂನೆ. ಅದ್ರ ಮೇಲಿರೋ ಬಾದಾಮಿ ಗೋಡಂಬಿ ಎಲ್ಲ ಕಾಯಿ. ಥ್ಯಾಂಕ್ ಯು. ಇಲ್ಲಿ ಬಾಯಿಲ್ಲ, ಅಲ್ಲಿ ವಿಡಿಯೋದಲ್ಲಿ ಹೇಳು. ಇವತ್ತು ಪಪ್ಪದ ಹ್ಯಾಪಿ ಬರ್ಡೇ. ಇವತ್ತು ಯಾವ್ದು ಚಾಕ್ಲೇಟ್ ತಿನ್ನ. ಏನ್ ಕೊಡಿಸ್ತೀಯಾ? ಹ್ಯಾಪಿ ಬರ್ಡೇ. ನಾನು ಇದಕ್ಕೆ ಶುಗರ್ ಸಿರಪ್ಪು ಮತ್ತು ಡಾರ್ಕ್ ಚಾಕ್ಲೇಟ್ ಎಲ್ಲ ಹಾಕ್ಬಿಟ್ಟು ಮಾಡಿದೆ.
ತಗೊಳ್ಳೋ ಪಾಪು ಅಮ್ಮ ತಗೊಂಡು ಸರಿ ನಾಳೆ ಸಿಗೋಣ. ನಾಳೆ ಬ್ಲಾಗಲ್ಲಿ ಚೆನ್ನಾಗಿ ಇದು ಮಿಡ್ ನೈಟ್ ಸೆಲೆಬ್ರೇಷನ್. ಇದನ್ನು ಖಾಲಿ ಮಾಡ್ರೋ, ನಾನು ಪ್ರೀತಿಯಿಂದ ಮಾಡ್ಕೊಟ್ಟಿದ್ದೀನಿ. ಅದಕ್ಕೆ ಕೊಟ್ಟಿರೋದು ಚಿನ್ನು. ಇನ್ನು ಗೋಪಿ ಅವ್ರ ಕ್ಲೈಂಟ್ ಬಂದ್ಬಿಟ್ಟು ಕೇಕ್ ಮತ್ತು ಸ್ವೀಟ್ ಮತ್ತು ಅವ್ರಿಗೆ ಒಂದು ಸ್ಮಾಲ್ ವ್ಯಾಲೆಟ್ ಗಿಫ್ಟ್ ಕೊಟ್ಟಿದ್ರು. ಸೊ ಅದನ್ನೆಲ್ಲ ಗೋಪಿ ಮನೆಗೆ ತಂದು ಇವಾಗ ನಮ್ಮ ಮುಂದೆ ಕಟ್ ಮಾಡಿ ತಿನ್ನಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು ಕೇಕು. ಅವ್ರ ಪೇಜ್ ನಾನು ತೋರಿಸಿದ್ದೀನಿ, ನೀವು ಏನಾದರೂ ಬೇಕಿದ್ದರೆ ಆರ್ಡ್ರ್ ಮಾಡಿ ಫಾಲೋ ಮಾಡಿಕೊಂಡು. ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮು ನಾವು ಯೂಶ್ವಲಿ ಗೊಂಬೆಗೆ ಬರ್ತ್ಡೇಗೆ ಮಾಡಿದ್ವಲ್ಲ ಹಿಮ ಬಿಂದು ಮ್ಯಾಮ್, ಅವ್ರ ಹತ್ರನೇ ನಾವು ಯಾವಾಗಲೂ ತರಿಸ್ಕೊಳ್ಳೋದು ಅಥವಾ ತುಂಬ ಇಷ್ಟಪಡೋದು. ಇವರು ಇನ್ನೊಬ್ಬರು ಕ್ಲೈಂಟ್ ಕೂಡ ಕೇಕ್ ಮಾಡ್ತಾರಂತೆ, ಅದು ಇವಾಗ ಗೊತ್ತಾಯಿತು. ತುಂಬ ಚೆನ್ನಾಗಿತ್ತು, ಸಾಫ್ಟ್ ಆಗಿತ್ತು, ಬಟರ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ರು. ಮೈಲ್ಡ್ ಜೊತೆ ಬೆಳಗ್ಗೆನೆ ಗೋಪಿ ಬರ್ತಡೇ ಅಂತ ಪುಲಾವ್, ಆಮೇಲೆ ಇದೇನಿದು ಇರಿ ಒಂದು ನಿಮಿಷ ಹೆಚ್ಚು ತೆಗಿತೀನಿ, ಮತ್ತು ಜಾಮೂನ್ ಮಾಡಿಕೊಟ್ಟಿದ್ದಾರೆ. ಈಗ ನೋಡಿ ದಿಸ್ ಜಾಮೂನ್ ಇನ್ನೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಇದೊಂದು ಸೀದೋಗ್ಬಿಟ್ಟೈತೆ. ಓಕೆ, ಇವತ್ತು ಗೋಪಿ ಬರ್ತಡೇ, ಬಟ್ ಆದರೆ ನಮ್ಮ ದೊಡ್ಡಪ್ಪ ಎಕ್ಸ್ಪೈರ್ಡ್ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಬರ್ತಡೇ ಎಲ್ಲ ಏನು ಟೆಂಪಲ್ಗೆ ಹೋಗೋಣ ಅಂದ್ಕೊಂಡಿದ್ವಿ, ಮತ್ತು ಆಚೆ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಎಲ್ಲ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಸರಿ, ಇವಾಗ ಊರಿಗೆ ಹೊರಡ್ತಾ ಇದ್ದೀವಿ. ನಾನೇನು ಬ್ಲಾಗ್ ಕಂಟಿನ್ಯೂ ಮಾಡಿಲ್ಲ, ಸೊ ಮೇ ಬಿ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಆಗ್ಬೋದು ಅನಿಸುತ್ತೆ. ಅವ್ರು ಸ್ವಲ್ಪ ಹುಷಾರಿರಲಿಲ್ಲ, ವಯಸ್ಸಾಗಿತ್ತು ನಮ್ಮ ದೊಡ್ಡಪ್ಪಗೆ. ಸೊ ಅವರು ಇವತ್ತು ಅದು ಗೋಪಿ ಬರ್ತಡೇ ದಿನ ಒಂದು ನೆನಪು. ಏನು ಅನಿಸ್ತು ಗೋಪಿ ನಿನಗೆ? ನನಗೆ ಒಂದು ಸಮಾಧಾನ, ಅಟ್ಲೀಸ್ಟ್ ನೈಟರ್ ಒಂದು ಚಿಕ್ಕದಾಗಿ ಕೇಕ್ ಕಟ್ ಮಾಡಿಸಿದ್ನಲ್ಲಪ್ಪ ಅಂತ ಸಮಾಧಾನ ಆಯಿತು. ನಿನಗೆ ಏನು ನಾವು ಅನ್ನೋದು ಯಾವಾಗ ಯಾರು ಬರುತ್ತೆ ಏನು ಗೊತ್ತೋ ಹಿಂಗೆ ಗೊತ್ತಿರೋದು. ಬರ್ತಡೇ ಆದರೆ ಪ್ರತಿ ವರ್ಷಕ್ಕೂ ಮಾಡ್ಕೊಬೋದು. ಸೊ ಅವರು ಏನು ಇದಾಗೋಗಿದ್ದಾರೆ ಈಗ. ಸೊ ಹೋಗಿ ಸೊ ಎಲ್ಲ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಬೇಗನೆ ಬಿಟ್ವಿ, ಬಟ್ ದಾರಿ ಸಾಗಲ್ಲ. ಈ ಸಾವಾಗಿರ್ಬೇಕಾದ್ರೆ ದಾರಿ ಸಾಗಲ್ಲ ಅಂತಾರಲ್ಲ, ಆ ಥರ ಹೋಗ್ತಾನೆ ಇದ್ದೀವಿ. ಇನ್ನು ಕೆ ಆರ್ ಪುರಂ ದಾಟೋಷ್ಟರಲ್ಲೇ 2 ವಾರ ಆಯಿತು. ಸೊ ಸರಿ, ಹೋಗೋಣ ನಿಧಾನಕ್ಕೇನೆ. ಹೇಗಿದ್ರು ನಾಳೆ ಬೆಳಗ್ಗೆ ಮಣ್ಣೆಲ್ಲ ಮಾಡೋದು. ಸೊ ಅಷ್ಟೇ, ಇದ್ರ ಚಿಕ್ಕದಾಗ ಒಂದು ಅಪ್ಡೇಟ್ ಕೊಟ್ಟಿದ್ದೀನಿ. ಯಾಕೆಂದರೆ ಇವಾಗ ನೀವು ಕೇಳ್ಬೋದು ಬರ್ತ್ಡೇ ವ್ಲಾಗ್, ಯಾಕಂದರೆ ನಾನು ನಿನ್ನೆ ಹಿಂದಿನ ದಿನದಲ್ಲೇ ಹೇಳಿದ್ದೆ ನಾಳೆ ಚೆನ್ನಾಗಿರುತ್ತೆ ಸೆಲೆಬ್ರೇಷನ್ ಅಂತ, ಬಟ್ ಇವಾಗ ಮಾಡಿಲ್ಲ ಅನ್ನೋದು ಡೌಟ್ ಇರುತ್ತಲ್ಲ. ಸೊ ಜಸ್ಟ್ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಸೊ ಅಷ್ಟೇ, ಈ ಸಲ ಇರಲಿ ಪರವಾಗಿಲ್ಲ, ನೆಕ್ಸ್ಟ್ ವರ್ಷ ಚೆನ್ನಾಗಿ ಮಾಡೋಣ. ಇವಾಗ ನಮ್ಮ ದೊಡ್ಡಪ್ಪನ ಆತ್ಮಕ್ಕೆ ಶಾಂತಿ ಸಿಗಲಿ. ಚೆನ್ನಾಗಿದೆ, ನಮ್ಮ ದೊಡ್ಡಪ್ಪನ ಜೊತೆ ಒಳ್ಳೊಳ್ಳೆ ಮೆಮೊರೀಸ್ ಇದೆ. ವಯಸ್ಸಾಗಿತ್ತು, ಸ್ವಲ್ಪ ಬೇಜಾರು ಇದೆ, ಹಿಂಗಾಯ್ತಲ್ಲಪ್ಪ ಅಂತ. ಏನು ಮಾಡೋಕ್ಕಲ್ಲ, ಟೈಮ್ ಅಲ್ಲ ಗೋಪಿ. ಬರ್ತಡೇ ದಿನ ಹಿಂಗಾಯ್ತು ಅಂದ್ಬಿಟ್ಟು ಬೇಜಾರಿಲ್ಲ. ಸಾವು ಯಾವಾಗ ಯಾರು ಹೆಂಗೆ ಗೊತ್ತಿಲ್ಲ, ಆದರೆ ಈ ಥರ ಆಗಿದೆ. ಸೊ ಕಳ್ಕೊಂಡಿದ್ದು ಬೇಜಾರಿದೆ. ಇವತ್ತಿಲ್ಲ ಅಂತಾನೆ ಈ ಬರ್ತಡೇ ಭಾನುವಾರ ಮಾತ್ರ ಸೆಲೆಬ್ರೇಟ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ವಾರಕ್ಕೆ ಸೆಲೆಬ್ರೇಟ್ ಮಾಡ್ಬೋದು, ತೊಂದರೆ ಏನಿಲ್ಲ. ಗೊಂಬೆಗೆ ಏನೂ ಗೊತ್ತಿಲ್ಲ, ಅವಳು KGF ಅಂದರೆ ಖುಷಿಯಿಂದ ಇದ್ದಾಳೆ. ಪಾಪ ಅವಳಿಗೆ ಏನು ಗೊತ್ತು, ಆರಾಮಾಗಿ ಖುಷಿಯಿಂದ ಇದ್ದಾಳೆ KGF ಅಂತ. ಸೊ ಅದಕ್ಕೆ ಎಲ್ಲ ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ದೀವಿ. ಇನ್ನು ಅಲ್ಲಿ ಕಾರ್ಯಗಳು ಅದೆಲ್ಲ ಇರ್ತವೆ, ಮೇ ಬಿ ನಾಳೆ ಅನಿಸುತ್ತೆ. ಸೊ ಅಷ್ಟೇ, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಒಂದು 2 ಮಿನಿಟ್ಸ್ ವೀಡಿಯೋ ಮಾಡ್ಕೊಂಡು ಹೇಳೋಣ ಅಂತ ಅನಿಸ್ತು, ಅದಕ್ಕೆ ಹಂಗೆ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.